ಈ ಭೀಮ್ನ ಮೊಸೆನ ಬರೀ ಗಂಡ್ಮಕ್ಳಿಗೆ ಮಾಡ್ಬೇಕು, ಗಂಡ್ಮಕ್ಳು ಮಾತ್ರ ನಮಿಗ್ ಮಾಡಲ್ಲ ಅಂತ ಅನ್ಕೋತೀವಲ್ವಾ. ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇಟ್ಸ್ ಕಂಟೆಂಟ್ ಕ್ಯಾನ್ವಾಸ್. ಇನ್ ಕೇಸ್ ನೀವು ಫಸ್ಟ್ ಟೈಮ್ ಈ ಚಾನಲ್ ನ ವಿಸಿಟ್ ಮಾಡ್ತಿದ್ದೀರಾ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಟಾಪಿಕ್ ಭೀಮ್ನ ಮೊಸೆ ಬಗ್ಗೆ ಒಂದಿಷ್ಟು ತಿಳ್ಕೊಂಡ್ ಬರೋಣ ಬನ್ನಿ. ಹಿಂದೆ ತೀರೋಗಿರೋಂತ ತನ್ನ ಗಂಡನ್ನ ಬದುಕಿಸ್ಕೊಳ್ಳೋಕೋಸ್ಕರ ಅಲ್ಲೇ ಇಟ್ಟಿದ್ದಂತ ಮಣ್ಣನ್ ತಗೊಂಡು ದೀಪ ಮಾಡಿ, ಆಮೇಲೆ ಮರದ ಬೇರುಗಳನ್ನ ತಗೊಂಡು ಬತ್ತಿ ಮಾಡಿ, ಅಲ್ಲದೆ ನೀರನ್ನೇ ಎಣ್ಣೆ ಆಗಿ ಮಾಡಿ ದೀಪನ ಹಚ್ಚಿಸಿ ಶಿವ ಮತ್ತೆ ಪಾರ್ವತಿನ ಕರೆದು ತನ್ನ ಗಂಡನ್ನ ಬದುಕಿಸ್ಕೊಂಡು ಅವನ ಆಯುಷನ್ನ ಇನ್ನ ವೃದ್ಧಿ ಮಾಡ್ಕೊಂಡಿದ್ದಂತ ಹುಡುಗಿ. ಅಂತ ಶಕ್ತಿ ಇರೋ ನಮ್ಗೆ ಭೀಮ್ ನಮೋಸೆ ಯಾಕೆ ಅಲ್ವಾ? ಹಾಗಾಗಿ ದೇವ್ರು ನಿಮ್ಗೆ ಆಲ್ರೆಡಿ ತುಂಬಾ ಶಕ್ತಿ ಇದೆ, ನಿಮ್ಮನ್ನ ನಂಬ್ಕೊಂಡಿರೋ ಅಂತ ನಿಮ್ ಪತಿ ದೇವ್ರಿಗೆ ನಿಮ್ಗಿಂತ ಸ್ವಲ್ಪ ಶಕ್ತಿ ಕಮ್ಮಿ ಇದೆ, ಹಾಗೇನೆ ಅವ್ರ ಬಲನ ಜಾಸ್ತಿ ಮಾಡ್ಬೇಕು ನಿಮ್ಗಿಂತ ಅನ್ನೋದಾದ್ರೆ ಭೀಮನಂಗೆನೆ ತುಂಬಾನೇ ಶಕ್ತಿಶಾಲಿ ಮಾಡ್ಬೇಕಾದ್ರೆ ಇದೊಂದು ವ್ರತನ ಮಾಡಿ ಅಂತ ದೇವ್ರು ನಮ್ಗೆ ಕೊಟ್ಟಿರೋಂಥದ್ದು. ಹಾಗಾಗಿ ನಾವು ನಮ್ಮ ಪತಿ ದೇವ್ರದ್ದು ಪಾದ ಪೂಜೆ ಎಷ್ಟು ತುಂಬಾ ಖುಷಿಯಿಂದ ಉತ್ಸಾಹದಿಂದ ಮಾಡ್ತೀವೋ ಅದೇ ರೀತಿ ಜೋಡಿ ದೀಪನ ಇಟ್ಟು ಅಲ್ಲಿ ಶಿವ ಪಾರ್ವತಿನ ಆಹ್ವಾನ ಮಾಡಿ ಪೂಜೆ ಮಾಡುವಂಥದ್ದು ಇನ್ನ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜೋಡಿ ದೀಪನ ನೀವು ತುಂಬಾ ವಿಡಿಯೋಸ್ ಅಲ್ಲಿ ನೋಡಿರ್ತೀರಾ, ಭೀಮ್ ನಮೋಸೆ ಯಾವ ರೀತಿ ಮಾಡ್ಬೇಕು ಅಂತ. ಒಂದ್ ಪೀಠನ ಮಾಡಿ ಆ ಪೀಠಕ್ಕೆ ರಂಗೋಲಿನ ಹಾಕಿ 2 ಜೋಡಿ ದೀಪನ ಇಡ್ಬೇಕಾಗುತ್ತೆ. ಅದು ಬೆಳ್ಳಿದಾದ್ರೂ ಆಗಿರ್ಬೋದು, ಕಂಚಿನಾದ್ರೂ ಆಗಿರ್ಬೋದು. ಮತ್ತೆ ಇನ್ನೊಂದು ತುಂಬಾ ಜನ ಕನ್ಫ್ಯೂಷನ್ ಅಲ್ಲಿ ಇರೋದೇನಂದ್ರೆ ನಮ್ ಪತಿ ದೇವರಿಗೆ ಪಾದ ಪೂಜೆನ ಮಾಡುವಾಗ ವಿಭೂತಿನ ಹಾಕಿ ಅರಿಶಿನ ಕುಂಕುಮನ ಹಾಕ್ತೀರಾ. ಶಿವ ವಿಭೂತಿದಾರಿ, ಅದೆಲ್ರಿಗೂ ಗೊತ್ತು. ನಾವು ಬರೀ ಶಿವಲಿಂಗಕ್ಕೆ ಪೂಜೆನ ಮಾಡುವಾಗ ವಿಭೂತಿನ ಹಾಕಿ ಪೂಜೆ ಮಾಡ್ಬೇಕು ಅಥವಾ ವಿಭೂತಿನ ಇಟ್ಬಿಟ್ಟು ಪೂಜೆ ಮಾಡ್ಬೇಕು. ನಮ್ಗೆ ಶಿವನ್ ಪಕ್ಕ ಪಾರ್ವತಿ ಬಂದ್ರು ಅಂದ್ರೆ ಅವ್ರಿಬ್ರು ಪತಿ ಪತ್ನಿಗಳಾಗ್ತಾರೆ. ಆವಾಗ ನಾವು ವಿಭೂತಿನ ಹಾಕ್ಬಾರ್ದು, ಅಲ್ಲಿ ಶ್ರೀಗಂಧ ಅರಿಶಿನ ಕುಂಕುಮನ ಹಚ್ಚಿ ನಾವು ಪೂಜೆನ ಮಾಡ್ಬೇಕು. ವಿಭೂತಿ ಜೊತೆ ಅರಿಶಿನ ಕುಂಕುಮ ಶಿವ ಯಾವತ್ತೂ ಹಾಕಲ್ಲ. ಸೊ ಇನ್ ಕೇಸ್ ನೀವ್ ಯಾರಾದ್ರೂ ಈ ವರ್ಷ ಈ ಮಿಸ್ಟೇಕ್ ನ ಮಾಡಿದ್ರೆ ದಯವಿಟ್ಟು ಅದನ್ನ ನೆಕ್ಸ್ಟ್ ಇಯರ್ ತಿದ್ಕೊಳ್ಳಿ ಅಂತ ಹೇಳ್ತಾ, 2 ದೀಪನ ಇಟ್ಟಾದ್ಮೇಲೆ ಒಂದು ದೀಪ ಶಿವ, ಇನ್ನೊಂದು ದೀಪ ಪಾರ್ವತಿ ಆಗ್ತಾರೆ. ಸೊ ಪಾರ್ವತಿ ಸುಮಂಗಲಿ ಆಗಿರೋದ್ರಿಂದ ಪಾರ್ವತಿ ದೇವಿಗೆ ಅರಿಶಿನದ ಕೊಂಬನ ಕಟ್ಬೇಕಾಗುತ್ತೆ. ಆ ಅರಿಶಿನದ ಕೊಂಬಲ್ಲಿ ಮಾಡ್ಕೊಳ್ಳುವಂತ ದಾರ 9 ಎಳೆದಾಗಿದ್ರೆ ಒಳ್ಳೇದು. ಅರಿಶಿನದ ಕೊಂಬ್ ಕಟ್ಟಾದ್ಮೇಲೆ ಯಾವ್ದಾದ್ರು ಒಂದು ಹೂವನ ಇಡ್ಬೋದು. ಸೊ ನಾನು ಮಲ್ಗೆ ಹೂವನ ಇಟ್ಟಿದ್ದೆ. ಹಾಗೇನೆ ಗೆಜ್ಜೆ ವಸ್ತ್ರ ಹಾಕಿದ್ರೆ ತುಂಬಾ ಒಳ್ಳೇದು. ಇನ್ ಕೇಸ್ ಮರ್ತಿದ್ರೆ ನೆಕ್ಸ್ಟ್ ಇಯರ್ ಅದನ್ನ ಹಾಕೊಳ್ಳಿ. ಸೊ ಇನ್ನು ನೈವೇದ್ಯ ಅನ್ನೋ ವಿಷಯಕ್ಕೆ ಬಂದ್ರೆ ನಿಮ್ಮ ಗಂಡದ್ರಿಗೆ ಏನ್ ಸ್ವೀಟ್ ಇಷ್ಟ ಇರುತ್ತೆ ಅದನ್ನ ನೀವು ಪಾದ ಪೂಜೆ ಮಾಡುವಾಗ ಉಪಯೋಗಿಸ್ಬೋದು. ದೇವರಿಗೆ ನೈವೇದ್ಯ ಅಂತ ಇಡುವಾಗ ಅಕ್ಕಿಯಲ್ಲಾಗಿರೋದು, ಗೋಧಿಯಲ್ಲಿ ಮಾಡಿರೋದು, ಹೆಸರು ಬೇಳೆ, ಹೆಸರು ಕಾಳಲ್ಲಿ ಮಾಡಿರೋದು, ಈ ತರದ್ ಯಾವ್ದಾದ್ರು ನೈವೇದ್ಯನ ಮಾಡಿದ್ರೆ ಒಳ್ಳೇದು. ಪುಳಿಯೋಗರೆ ಮಾಡಿದ್ರೆ ಒಳ್ಳೇದು, ಹೆಸರು ಕಾಳು ಹೆಸರು ಬೇಳೆ ಪಾಯಸ ಮಾಡಿದ್ರೆ ಒಳ್ಳೇದು, ಅಥವಾ ಗರ್ಜಿಕಾಯಿ ಮಾಡಿದ್ರೆ ಒಳ್ಳೇದು, ಅಕ್ಕಿ ಪಾಯಸ ಮಾಡಿದ್ರೆ ಒಳ್ಳೇದು. ಹೀಗೆ ತುಂಬಾ ಇದೆ. ನಿಮ್ಗೆ ತುಂಬಾ ಟೈಮ್ ಇರಲ್ಲ, ಬ್ಯುಸಿ ಇರ್ತೀರಾ, ಹಂಗೇನಾದ್ರು ಇದ್ರೆ ನೀವು 1-2 ತರದ್ದು ಹಣ್ಣುಗಳನ್ನ ಇಟ್ಟು, ವಿಳಿಯದೆಲೆ ಅಡಿಕೆನ ಇಟ್ಟು, ಬಾಳೆಹಣ್ಣನ ಇಟ್ಟು, ತೆಂಗಿನಕಾಯಿ ಹುಡಿದ್ಬಿಟ್ಟು ಪೂಜೆ ಮಾಡಿದ್ರು ಸಾಕಾಗುತ್ತೆ. ಸೊ ಇನ್ನ ಶಿವ ಪಾರ್ವತಿನ ಪೂಜೆ ಮಾಡೋಕ್ಕೂ ಮುಂಚೆ ಅಮಾವಾಸ್ಯೆ ಆಗಿರೋದ್ರಿಂದ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಿ, ಗಣೇಶನ್ಗೆ ಪೂಜೆ ಮಾಡಿ, ನಂತರ ದೀಪಗಳನ್ನ ಪೂಜೆ ಮಾಡ್ಬೇಕು. ಗಣೇಶನ್ ಪೂಜೆ ಮಾಡುವಾಗ ನಿಮ್ ಕೈಲಾದ್ರೆ ಯಾವ್ದಾದ್ರು ಗಣೇಶಂಗೂ ಪುಟ್ಟಾಗಿ ನೈವೇದ್ಯ ಮಾಡಿಡಿ. ಇನ್ ಕೇಸ್ ಆಗಿಲ್ಲ ಅಂದ್ರೆ ಹಣ್ಣು ತುಪ್ಪ ಈ ತರ ಯಾವ್ದಾದ್ರು ಒಂದ್ ಇಟ್ಟಿದ್ರು ಆಯ್ತು. ಗರ್ಕೆ ಸಿಕ್ಕಿದ್ರೆ ಗರ್ಕೆನ ಇಟ್ಟಿ. ಸೊ ಗಣೇಶನ್ ಪೂಜೆ ಮಾಡಾದ್ಮೇಲೆ ನನ್ಗೆ ಗೊತ್ತಿರೋಗೆ ಗಣೇಶನ್ಗೆ ಎಲ್ಲಾರ್ಗೂ ಮಂತ್ರನ ಹೇಳಕ್ ಆಗ್ದಿರೋದ್ರಿಂದ ಗಣೇಶನ ಪಠಿಸ್ತಾ ನೀವು ಪೂಜೆ ಮಾಡ್ಬೋದು. ಸೊ ಆದಷ್ಟು ನಿಮ್ಗೆ ವಾರಕ್ಕೊಂದ್ಸಲ 15 ದಿನಕ್ಕೊಂದ್ಸಲ ನಿಮ್ಮಲ್ಲಿರೋ ಚಿಕ್ಕ ಚಿಕ್ಕ ವಿಗ್ರಹಗಳಿಗೆ ಏನು ಅಭಿಷೇಕನ ಮಾಡ್ತಾ ನೀವು ಪೂಜೆ ಮಾಡಿದ್ರೆ ಇನ್ನ ಒಳ್ಳೇದಾಗತ್ತೆ. ಯಾಕಂದ್ರೆ ನಾವು ಎಷ್ಟು ದೇವ್ರಿಗೆ ಅಭಿಷೇಕನ ಮನೇಲಿ ಮಾಡ್ತೀವೋ ನಮ್ಮ ಮನೆಯಲ್ಲಿ ಅಷ್ಟೇ ಪಾಸಿಟಿವಿಟಿ ಜಾಸ್ತಿ ಆಗ್ತಾ ಇರುತ್ತೆ. ಹಾಗೇನೆ ಹಬ್ಬ ಹರಿದಿನಗಳಲ್ಲಿ ನಾವು ಸಾಂಬ್ರಾಣಿನ ಮನೆಗೆಲ್ಲ ಕೊಡ್ತಾ ಬಂದ್ರೆ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟ್ ಹಬ್ಬದಿಂದ ಇದನ್ನ ಮಾಡ್ಕೊಳಕ್ಕೆ ರೂಢಿ ಮಾಡ್ಕೊಳ್ಳಿ. ಇನ್ನ ಕೆಲವ್ರು ಏನ್ ಮಾಡ್ತಾರೆ, ಟೈಮ್ ನೋಡ್ಕೊಳ್ದೆ ಹಬ್ಬ ಮಾಡ್ತಾರೆ. ಈ ವರ್ಷ ಬೆಳಿಗ್ಗೆ 4 ಗಂಟೆಯಿಂದ 6 ಗಂಟೆ ಒಳಗಡೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳಿದ್ರು. ಬಟ್ ನನ್ಗೆ 2 ಮಕ್ಳಿರೋದ್ರಿಂದ 6 ಗಂಟೆ ಒಳಗಡೆ ಮಾಡಕ್ ಆಗ್ಲಿಲ್ಲ. ಹಾಗಾಗಿ 9 ಗಂಟೆ ಒಳಗಡೆ ಮಾಡ್ದೆ. ಇನ್ನ ನಾವು ಕೈಗೆ ಕಂಕಣ ಮಾಡ್ಕೊಳ್ಳೋದಕ್ಕೆ 9 ಎಳೆದು 9 ಗಂಟೆನ ಹಾಕ್ಬೇಕಾಗುತ್ತೆ. ಆ 9 ಗಂಟಲ್ಲಿ 8 ಗಂಟನ್ನ ಈ ತರ ಹಾಕೊಳ್ಳಿ. 9ನೇ ಗಂಟು ನಾವೇನು ಹೂವ ಇಡ್ತೀವಲ್ವಾ, ಆ ಹೂವಕ್ಕೆ ಹಾಕಿದ್ರೆ ಅದು 9 ಗಂಟೆ ಆಗುತ್ತೆ. ಹಾಗೇನೆ ನಾವು ಕೈಯಿಗೆ ಕಂಕಣ ಮಾಡುವಾಗ ಯಾವತ್ತೂ ಹೂವಲ್ಲಿ ತೊಟ್ಟು ಇರಬಾರ್ದು. ಸೊ ಹಾಗಾಗಿ ನೋಡ್ಕೊಬಿಟ್ಟು ಹಾಕಿ. ಹಾಗೇನೆ
ನಾವು ಕೈಗೆ ಮಾಡೋ ಕಂಕಣದ್ದು ಯೆಲ್ಲೋ ಕಲರ್ ಹೂವು ಆಗಿದ್ರೆ ತುಂಬಾನೇ ಒಳ್ಳೇದು. ಸೊ ನಾನಿಲ್ಲಿ ದೇವ್ರಿಗೆ ನೈವೇದ್ಯ ಇಡೋದ್ರ ಜೊತೆಗೆ ಪಾದ ಪೂಜೆ ಮಾಡುವಾಗ ಏನು ಕೈ ಕಂಕಣ ಹಾಗೇನೆ ಅಕ್ಷತೆ ಹಾಕ್ಸ್ಕೊತೀನಲ್ಲ, ಅದೆರಡನ್ನು ಒಂದ್ ಬೌಲ್ಗೆ ಹಾಕ್ಬಿಟ್ಟು ದೇವ್ರ ಮುಂದೆನೆ ಇಟ್ಟಿದ್ದೆ. ಸೊ ದಟ್ ಪೂಜೆ ಮಾಡಾದ್ಮೇಲೆ ನಾನು ಕೈ ಕಟ್ಕೋಬಹುದು ಅಂತ. ಹಾಗೇನೆ ನಾವು ಯಾವುದೇ ಪೂಜೆ ಮಾಡಿದ್ರು ಸಂಕಲ್ಪ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ದೇವ್ರಿಗೆ ಗೊತ್ತಾಗ್ಬೇಕಲ್ವಾ ನಾವ್ ಯಾಕೆ ಹಬ್ಬ ಮಾಡ್ತಿದೀವಿ, ಏನನ್ನ ಮನ್ಸಲ್ಲಿ ಇಟ್ಕೊಂಡು ಈ ಹಬ್ಬನ ಈ ವರ್ಷ ಮಾಡ್ತಿದೀವಿ ಅಂತ. ಸೊ ದೀಪನ ಹಚ್ಚಿ ಆದ್ಮೇಲೆ ನಾವ್ ಯಾವತ್ತೂ ಪೂಜೆ ಸ್ಟಾರ್ಟ್ ಮಾಡ್ತಿದೀವಿ ಅಂತ ಅಂದ್ರೆ ಮೊದ್ಲು ದೀಪನ ಹಚ್ಚಿ ಅದಾದ್ಮೇಲೆ ನಾವ್ ಎಲ್ಲದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು. ಸೊ ಆದಷ್ಟು ಭೀಮ್ ಅಮಾವಾಸ್ಯೆಗೆ ತೆಂಗಿನಕಾಯಿನ ಇಟ್ಕೊಂಡು ಸಂಕಲ್ಪ ಮಾಡ್ಬೇಕಾಗತ್ತೆ. ಆ ತೆಂಗಿನಕಾಯಿನ ನೀವು ಪೂಜೆ ಮಾಡುವಾಗ ದೇವರ ಬಲಭಾಗಕ್ಕೆ ಇಟ್ಬಿಟ್ಟು ಪೂಜೆ ಮಾಡಿ ಆ ತೆಂಗಿನಕಾಯಿನ ಉಡಿದ್ಬಿಟ್ಟು ಆದ್ರೆ ನಿಮ್ಗೆ ಯಾವ್ದಾದ್ರು ಸ್ವೀಟ್ ಮಾಡ್ಕೋಬಹುದು, ಪಾಯಸ ಮಾಡ್ಬೋದು, ಇಲ್ಲ ಅಂತ ಅಂದ್ರೆ ಕೊಬ್ಬರಿ ಮಿಠಾಯಿ ಮಾಡ್ಬೋದು. ಈ ರೀತಿ ನಿಮ್ಗೆ ಯಾವ್ದಾಗುತ್ತೆ ಅದನ್ನ ಸಂಕಲ್ಪ ಮಾಡಿದ ತೆಂಗಿನಕಾಯಲ್ಲಿ ಮಾಡ್ಕೋಬಹುದು. ಹಾಗೇನೆ ಎಲ್ಲ ಆದ್ಮೇಲೆ ನಾವು ಏನು ಪೂಜೆ ಪತಿದೇವರಿಗೆ ಏನ್ ಪಾದ ಪೂಜೆ ಮಾಡ್ತೀವಲ್ವಾ, ಪಾದ ಪೂಜೆ ಮಾಡುವಾಗ ಆದಷ್ಟು ನಿಮ್ ಗಂಡಂದ್ರು ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಳ್ಳೋ ಹಾಗೆ ಮಾಡಿ. ಹಾಗೇನೆ ನಾವಿಲ್ಲಿ ಏನು ಪಾದ ಪೂಜೆ ಮಾಡೋದಕ್ಕೆ ಏನೇನೆಲ್ಲ ವಸ್ತುಗಳನ್ನ ಉಪಯೋಗಿಸ್ತೀವಲ್ವಾ, ಅದ್ ಯಾವ್ದನ್ನು ದೇವ್ರ ಮನೆಯಿಂದ ತಗೊಂಡ್ ಬಂದಿರಬಾರ್ದು. ಅಂದ್ರೆ ಇವಾಗ ದೇವ್ರಿಗೆ ನಾವು ಅರ್ಶಿನ ಕುಂಕುಮ ಇಡ್ತೀವಲ್ವಾ, ಅದೇ ಅರ್ಶಿನ ಕುಂಕುಮ ಭರಣಿನ ತಗೊಬಂದಿಲ್ ದೇವ್ರ ನಮ್ ಗಂಡಂದ್ರದ್ದು ಪಾದಕ್ಕೆ ಹಚ್ಚೋದಾಗಿರ್ಬೋದು, ಅಥವಾ ಅಲ್ಲಿ ಒಂದು ಯಾವ್ದಾದ್ರು ಏನು ಚಂಬು ಪಾತ್ರೆ ಅದೆಲ್ಲದನ್ನು ತಗೊಂಡ್ ಬರೋದನ್ನ ಅವಾಯ್ಡ್ ಮಾಡಿ. ಯಾಕಂದ್ರೆ ದೇವ್ರು ಗಂಡ. ಸೊ ನಾವು ಮನುಷ್ಯರಾಗಿರೋದ್ರಿಂದ ನಾವು ಬೆಳೆಸೋಂಥದ್ದನ್ನ ಯಾವ್ದನ್ನು ದೇವ್ರಿಗೆ ಇಡಬಾರ್ದು ಅಂತಾರೆ. ಹಾಗಾಗಿ ಮತ್ತೆ ನಾವು ಏನು ಗಂಡಂಗ್ ಪಾದ ಪೂಜೆ ಮಾಡುವಾಗ ನೀಟಾಗಿ ಇಂಡಿಯಿಂದ ಬೆರಳವರ್ಗುನು ನೀರಲ್ಲಿ ಪಾದನ ತೊಳೆದ್ಬಿಟ್ಟು ಮತ್ತೆ ಬಟ್ಟೆಲಿ ಒರೆಸ್ಬಿಟ್ಟು ಅರಿಶಿನ ಕುಂಕುಮನ ಹಚ್ಚಿ. ನಾನು ಇವಾಗ್ಲೇ ಹೇಳಿದ್ದು ಎಷ್ಟೋ ಜನ ವಿಭೂತಿನ ಹಾಕಿ ಅರಿಶಿನ ಕುಂಕುಮ ಹಚ್ಚಿದೀರಾ, ಇದನ್ನ ದಯವಿಟ್ಟು ಅವಾಯ್ಡ್ ಮಾಡಿ. ಯಾಕಂದ್ರೆ ಶಿವ ವಿಭೂತಿಧಾರಿ ಆಗಿರೋದ್ರಿಂದ ಪಾದಕ್ಕೆ ಹಚ್ಚೋ ಅಂತದ್ದು ಅದಷ್ಟು ಒಳ್ಳೇದ ಇಲ್ವಾ ಗೊತ್ತಿಲ್ಲ, ನಾನ್ ಕೇಳಿರೋ ಮಟ್ಟಿಗೆ ಅದು ಹಚ್ಬಾರ್ದು ಅಂತ ಹೇಳಿದ್ದಾರೆ. ಹಾಗೇನೆ ನಾವು ಊದ್ಗಡ್ಡಿ ಮಾತ್ರ ಗಂಡನ ಪಾದಕ್ಕೆ ಪೂಜೆ ಮಾಡ್ಬೇಕು. ನಾವಲ್ಲಿ ಏನ್ ಆರತಿ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದರಿಂದ ದೃಷ್ಟಿನ ತೆಗಿಬೇಕು. ಯಾಕಂದ್ರೆ ನಾವ್ ಆ ದೀಪನ ಮತ್ತೆ ದೇವ್ರಿಗೆ ಬಳಸೋದ್ರಿಂದ ಇನ್ ಕೇಸ್ ನೀವು ಈ ಪಾದ ಪೂಜೆ ಮಾಡಕ್ಕೋಸ್ಕರನೇ ಒಂದ್ ದೀಪ ಇಟ್ಟಿದ್ದೀರಾ ಅಂದ್ರೆ ಇಟ್ಸ್ ಓಕೆ, ಅದು ಏನು ಇಶ್ಯೂ ಆಗಲ್ಲ. ಬಟ್ ಆ ದೀಪನ ನೀವು ಮತ್ತೆ ಯಾವ್ದಾದ್ರು ದೇವ್ರ ಪೂಜೆಗೆ ಯೂಸ್ ಮಾಡ್ತೀರಾ ಅನ್ನೋದಾದ್ರೆ ನೆಕ್ಸ್ಟ್ ಟೈಮ್ ಇಂದ ಪಾದಕ್ ಮಾತ್ರ ದೀಪನ ಬೆಳಗೋದನ್ನ ಅವಾಯ್ಡ್ ಮಾಡಿ ದೃಷ್ಟಿನ ತೆಗೆದ್ರೆ ಅದು ತುಂಬಾನೇ ಒಳ್ಳೇದಾಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹಬ್ಬನ ಮಾಡುವಾಗ ನಗ್ನಗ್ತಾ ಹಬ್ಬ ಮಾಡಿ. ಹಾಗೇನೆ ಒಂದ್ ಚಿಕ್ಕ ಗಿಫ್ಟ್ ಹಸ್ಬೆಂಡ್ ಇಂದ ನೀವು ಕೂಡ ಇಸ್ಕೊಳ್ಳಿ, ಸೊ ದಟ್ ನಿಮ್ಗೂ ಕೂಡ ಖುಷಿ ಆಗುತ್ತೆ. ಸೊ ನಾನು ಇವಾಗ ಕೊಟ್ಟಿರೋಂತ ಇನ್ಫಾರ್ಮೇಶನ್ಸ್ ಎಲ್ಲದೂ ಕರೆಕ್ಟ್ ಆಗಿದೆ, ನಿಮ್ಗೂ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದೀನಿ. ಹಾಗೇನೆ ನೆಕ್ಸ್ಟ್ ಇಯರ್ಗೆ ಯಾರ್ಯಾರೆಲ್ಲ ಏನೇನೆಲ್ಲ ತಪ್ಪು ಮಾಡಿದೀರಾ ಅದನ್ನ ತಿದ್ಕೋತೀರಾ ಅಂತ ಕೂಡ ಅನ್ಕೊಂಡಿದೀನಿ. ಇನ್ ಕೇಸ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಒಂದ್ ಲೈಕ್ ಮಾಡಿ, ಸೊ ದಟ್ ನಮಗೂ ಖುಷಿ ಆಗುತ್ತೆ. ಹಾಗೇನೆ ನಿಮ್ಮ ಹಬ್ಬ ಹೇಗಿತ್ತು ಅಂತ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.